ನರಸಿಂಹಮೂರ್ತಿ ಕೆ ಅಂತ ನನ್ನ ಹೆಸರು. ನಾನು ತುಮಕೂರಲ್ಲಿ ವಾಸವಾಗಿರೋದು. ನನ್ನ ವೃತ್ತಿ KSRTCಯಲ್ಲಿ ಚಾಲಕ ಕಮ್ ನಿರ್ವಾಹಕನಾಗಿ ಕೆಲಸ ಮಾಡ್ತಿರ್ತೀನಿ. ನಾನು ನಾಮಲೇಖನ ಶುರು ಮಾಡಿದ ಮೊದಲನೇ ದಿನವೇ ರಾಯರುಗಳು ಗೋಚರಿಸಿ, ನೀನು 100 ಬುಕ್ ನಾಮಲೇಖನವನ್ನು ಪೂರ್ತಿ ಮಾಡಿದ ನಂತರ ನೀನು ಇಲ್ಲೇ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂತ ನನಗೆ ಆಶೀರ್ವದಿಸಿದರು. ಅಲ್ಲಿಂದ ನಾನು 100 ದಿನದಲ್ಲಿ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡಿದನು. 45 ದಿನದಲ್ಲೇ 100 ಬುಕ್ಕನ್ನು ಕಂಪ್ಲೀಟ್ ಮಾಡಿದೆ. ನಾನು ಹೆಂಗೆ ಬರೆದೆ ಏನು ಅನ್ನೋದೇ ಗೊತ್ತಾಗಿಲ್ಲ. ನನಗೆ ಸೊಂಟ ನೋವಾಗಲಿ ಬೆನ್ನೋವಾಗಲಿ ಏನು ಕಾಣಿಸ್ತಾ ಇಲ್ಲ. 10 ನಿಮಿಷ ನಾನು ಕುತ್ಕೊಳಕ್ಕಾಗ್ದಂತೂ ಒಂದೊಂದು ದಿನ 4 ಬುಕ್ ಬರೆದಿದ್ದೀನಿ. 8 ಗಂಟೆ ಸತತವಾಗಿ 8 ಗಂಟೆ ಕುತ್ಕೊಂಡು ಬರೆದ್ರೂ ನನಗೆ ನೋವೇನೂ ಕಾಣಿಸ್ತಾ ಇಲ್ಲ. ಅದಾದ ನಂತರ ನನಗೆ ಮತ್ತೆ 39ನೇ ಬುಕ್ ಬರೀಬೇಕಾದ್ರೆ ಪ್ರಾಣದೇವರು ನಮ್ಮ ಮನೆಗೆ ದರ್ಶನ ಕೊಡ್ತಾರೆ. ನಾನು ನಾಮಲೇಖನ ಬರ್ಸ್ಕೊಂಡು ಕೂತಿರ್ತೀನಿ. ಅವತ್ತು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಸೀದಾ ಬಂದವರು ರಾಯರ ಫೋಟೋದ ಹತ್ರ ಬರ್ತಾರೆ. ಪ್ರಾಣದೇವರು ರಾಯರ ಫೋಟೋ ಮುಂದೆ 9 ಬಾಳೆಹಣ್ಣು ಪ್ರಸಾದಕ್ಕೆ ಅಂತ ಇಟ್ಟಿರ್ತೀವಿ. ಅವರು ಬಂದು ಹಂಗೆ ಕೂತಿರ್ತಾರೆ. ನಾವು ಹೇಳೋ ತನಕ ಮುಟ್ಟಲ್ಲ ಪ್ರಸಾದ. ಅವರು ಆಯ್ತಪ್ಪ ನಿಂದೆ ಎಲ್ಲ ತಗೊಳ್ಳಿಂದಾಗ ಆ ಪ್ರಸಾದ ತಗೊಂಡು ತಿಂತಾರೆ. 8 ಬಾಳೆಹಣ್ಣು ತಿಂದು 1 ಬಾಳೆಹಣ್ಣು ಅಲ್ಲೇ ಬಿಟ್ಟು ಹೋಗ್ತಾರೆ. ಇದು ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಅದೇನೋ ಇದೆಲ್ಲ ಎಲ್ಲ ಕಾಮನ್ನಾಗಿ ಬರ್ತವೆ. ಆದರೆ ಎಷ್ಟು ಸೈಲೆಂಟಾಗಿ ಬಂದರು ಅಂದ್ರೆ ಅವರು. ಇನ್ನೊಂದು ಆಶ್ಚರ್ಯ ಏನಂದರೆ ಅವ್ರ ಹಣೆ ಮೇಲೆ ಕೆಂಪು ನಾಮ ಇತ್ತು. ನನಗೆ ಅದು ಭಾಳ ಆಶ್ಚರ್ಯ ಆಗುತ್ತೆ. ಯಾರಿದ್ರಲ್ಲೂ ನಾಮ ಇರಲ್ಲ, ಇದೇನು ಈ ಥರ ಅಂತ. ಆಮೇಲೆ ನಾನು ನಾಮಲೇಖನ ಬರೆಯೋಕ್ಕೆ ನನಗೆ ಪ್ರೇರಣೆ ಆದವರು ಬೆಮ್ಮತ್ತಿ ವೆಂಕಟೇಶ್ ಆಚಾರ್ಯರವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಕೃತಜ್ಞತೆಗಳು.